ಕೊನೆಗೂ ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಕೇಸ್ ದಾಖಲಾಗಿದೆ. ನಿನ್ನೆಯಿಂದಲೂ ಕೂಡ ನಡೆದಂತಹ ಒಂದು ಘಟನೆಯ ಬಗ್ಗೆ ಯಾರು ಹೊಣೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಟಿವಿ9 ನಿರಂತರವಾಗಿ ಕೇಳ್ತಾ ಇತ್ತು. ಯಾಕಿದುವರೆಗೂ ಯಾರ ಮೇಲೂ ಎಫ್ಐಆರ್ ದಾಖಲಾಗಿಲ್ಲ, ಹಾಗಾದ್ರೆ ಈ ಘಟನೆಯ ಹೊಣೆಯನ್ನ ಯಾರು ಹೊರೋದಿಲ್ವಾ ಹಾಗಾದ್ರೆ ಅನ್ನುವಂಥದ್ರ ಬಗ್ಗೆ ಟಿವಿ9 ಖಾರವಾಗಿ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳಿತ್ತು. ಅದರ ಬೆನ್ನಲ್ಲೇ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ 11 ಮಂದಿ ಏನು ಸಾವನ್ನಪ್ಪಿದ್ದಾರೆ. ದುರಂತ ನಡೆದ 24 ಗಂಟೆ ಬಳಿಕ ಕೇಸ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ 105, 115, 118 ಸೆಕ್ಷನ್ ಅನ್ವಯ ಕೇಸ್ ಈಗ ದಾಖಲು ಮಾಡಲಾಗಿದೆ. ಈಗ ಸದ್ಯಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ದೂರು ದಾಖಲಾಗಿದೆ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಬರೀ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾತ್ರ ಇದಕ್ಕೆ ಹೊಣೆಗಾರನ, ಅಥವಾ ಇವೆಂಟ್ ನ ಆಯೋಜನೆ ಮಾಡಿದಂಥವ್ರು ಅವ್ರು ಮಾಡಿದಂತಹ ಎಡವಟ್ಟ, ಅಥವಾ ಸರ್ಕಾರ ಎರಡೆರಡು ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಡವಟ್ಟು ಮಾಡ್ತಾ? ಈ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಇಲ್ಲ. ಸದ್ಯಕ್ಕೀಗ ಟಿವಿ9 ವರದಿ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸ್ ಯುಡಿಆರ್ ದಾಖಲು ಮಾಡಿದ್ದಾರೆ. ಅನ್ಯಾಚುರಲ್ ಡೆತ್ ರಿಪೋರ್ಟ್ ಸದ್ಯಕ್ಕೀಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ದಾಖಲಾಗಿದೆ. ಟಿವಿ9 ವರದಿ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬೆಳಿಗ್ಗೆ ಯುಡಿಆರ್ ದಾಖಲಿಸಿದ್ದ ಪೊಲೀಸರು ಇದೀಗ ಅಸಹಜ ಸಾವು ಅಂತ ಏನ್ ಕೇಸ್ ದಾಖಲಾಗಿತ್ತಲ್ಲ, ಅದು ಎಫ್ಐಆರ್ ಆಗಿದೆ. ಆರ್ಸಿಬಿ ಆಡಳಿತ ಮಂಡಳಿಯ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಪೊಲೀಸರು. ಇನ್ನು ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ. ಯುಡಿಆರ್ ದಾಖಲಿಸಿದ್ದ ಬಗ್ಗೆ ಟಿವಿ9 ವರದಿಯನ್ನ ಮಾಡಿತ್ತು, ಪ್ರಶ್ನೆಯನ್ನ ಮಾಡಿತ್ತು. ಅಸಹಜ ಸಾವು ಅಂತ ನೀವು ಹೇಗೆ ಹೇಳ್ತೀರಿ? ಯಾರು ಇದಕ್ಕೆ ಹೊಣೆಗಾರರೇ ಅಲ್ವಾ? ಯಾರ ನಿರ್ಲಕ್ಷ್ಯದಿಂದ ಹೀಗಾಯ್ತು ಅನ್ನೋದನ್ನ ನೀವೇ ಜಡ್ಜ್ ಮಾಡಿಬಿಟ್ಟು ಯುಡಿಆರ್ ಅನ್ನು ದಾಖಲಿಸಿಕೊಂಡ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಲಾಗಿತ್ತು. ಇದೀಗ ಎಲ್ಲ ಬೆಳವಣಿಗೆಗಳ ನಂತರ, ವರದಿಯ ನಂತರ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ನಿನ್ನೆಯಿಂದಲೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಘಟನೆ ಆದ ಬಳಿಕ ಇದುವರೆಗೂ ಕೂಡ ಯಾಕೆ ಯಾರ ಮೇಲೂ ಕೂಡ ಕಂಪ್ಲೇಂಟ್ ಆಗಿಲ್ಲ ಅಂತೇಳಿ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಟಿವಿ9 ವರದಿಯನ್ನು ಪ್ರಸಾರ ಮಾಡ್ತಾನೆ ಇತ್ತು. ಬರೀ ಯುಡಿಆರ್ ದಾಖಲಿಸ್ಕೊಂಡು ಸುಮ್ಮನಿದ್ರೆ ಆಗೋದಿಲ್ಲ, ಹೊಣೆಗಾರರನ್ನಾಗಿ ಮಾಡಬೇಕು ಈ ಒಂದು ಪ್ರಕರಣದಲ್ಲಿ ಅನ್ನುವಂಥದ್ದು. ಯಾಕಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಟಿವಿ9 ಕೂಡ ಪ್ರಶ್ನೆ ಮಾಡಿತ್ತು. ಈಗ ಕೊನೆಗೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಎಫ್ಐಆರ್ ದಾಖಲಾಗಿದೆ. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಕಿರಣ್? ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಜೊತೆಗೆ ಡಿಎನ್ಎ ಸಂಸ್ಥೆ ಜೊತೆಗೆ ಇನ್ಯಾರ ಮೇಲಾದ್ರೂ ಎಫ್ಐಆರ್ ಆಗಿದೆ, ಏನ್ ಡೀಟೇಲ್ಸ್ ಇದೆ? ರೆಹಮಾನ್, ಘಟನೆ ಆಗಿ 24 ಗಂಟೆಗಳ ನಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಎಫ್ಐಆರ್ ಅನ್ನ ದಾಖಲಾಗುತ್ತೆ. ಅಂದ್ರೆ ಎಷ್ಟು ಮಟ್ಟಿಗೆ ಈ ಒಂದು ಪ್ರಕರಣವನ್ನ ಅವರು ಗಂಭೀರವಾಗಿ ಅಂತ ಮುಖ್ಯಮಂತ್ರಿಗೆ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ತಗೊಂಡಿದೀವಿ, ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ನಾವು ತನಿಖೆಯನ್ನ ಮಾಡ್ತಾ ಇದೀವಿ ಅಂತ. ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲಾಗಿಲ್ಲ. ಬೇರೆ ಯಾವ್ದ ಪ್ರಕರಣ ಇದ್ರೆ ಇಮಿಡಿಯೇಟ್ ಆಗಿ 1 hour 2 hours ಒಳಗಡೆ ಎಫ್ಐಆರ್ ರಿಜಿಸ್ಟರ್ ಆಗ್ತಾ ಇತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ದ ಘಟನೆಯಲ್ಲಿ ಯಾರ ಮೇಲೂ ಕೂಡ ಎಫ್ಐಆರ್ ದಾಖಲು ಮಾಡಿಲ್ಲ. ಕೇವಲ ನೆಗ್ಲಿಜೆನ್ಸ್ ಅಂದ್ರೆ ಅಸಹಜ ಸಾವು ಯುಡಿಆರ್ ದಾಖಲು ಮಾಡ್ಕೊಂಡು ಕೈ ತೊಳ್ಕೊಂಡಿದ್ರು. ಇನ್ನೊಂದ್ ಕಡೆ ಸಾಕಷ್ಟು ಕಂಪ್ಲೇಂಟ್ಗಳು, ಅಂದ್ರೆ ಕಬ್ಬನ್ ಪಾರ್ಕ್ ಆರ್ಟಿ ಆಕ್ಟಿವಿಸ್ಟ್ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಕಂಪ್ಲೇಂಟ್ ಅನ್ನ ಕೊಡಕ್ಕೆ ಮುಂದಾದ್ರು. ಸ್ಟೇಷನ್ಗೆ ನೇರವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಮತ್ತೊಂದ್ ಕಡೆ PL ಹೈಕೋರ್ಟ್ಗೂ ಕೂಡ ಹೋಗಿದ್ರು. ಯಾಕೆ ಇವ್ರ ಮೇಲೆ ಯಾಕೆ ಒಂದು ಹೊಂದಾಣಿಕೆ ಮಾಡ್ಕೋತಾ ಇದ್ದೀರಾ? KSA ಸಂಸ್ಥೆ ಮೇಲೆ ಇರ್ಬೋದು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ಬೋದು, ಡಿಎನ್ಎ ಯಾಕೆ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀರಾ? ಇವ್ರ ಮೇಲೆ ಖುದ್ದಾಗಿ ನೇರವಾಗಿ ಅವರ ನೆಗ್ಲಿಜೆನ್ಸ್ ಇಂದ ಈ ಒಂದು ಅಭಿಮಾನಿಗಳು ಆ ಒಂದು ಸಾವನ್ನು ಒಪ್ಪಿರೋದು, ಇದ್ರ ಬಗ್ಗೆ ಯಾಕೆ ನೀವು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅಂದ್ರು. ನಾವು ಬೆಳಗ್ಗೆಯಿಂದನೂ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಯುಡಿಆರ್ ಮಾಡ್ಕೊಂಡಿದ್ದಾರೆ, ಎಫ್ಐಆರ್ ದಾಖಲು ಮಾಡ್ಕೊಂಡಿಲ್ಲ ಅಂತ ಕೂಡ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅಂತಿಮವಾಗಿ ಈಗ ಇದಕ್ಕೆ ಸಂಬಂಧಪಟ್ಟ ಸುದೀರ್ಘವಾಗಿ ಪೊಲೀಸ್ ಅಧಿಕಾರಿಗಳು ಸಭೆಯನ್ನು ನಡೆಸಿ ಇದೀಗ ಎಫ್ಐಆರ್ ಅನ್ನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಆಗಿ ಏನ್ ಆರ್ಸಿಬಿ ಫ್ರಾಂಚೈಸಿ ಮಾಡ್ಕೊಂಡಿದ್ದಾರೆ, ಆರೋಪಿ ನಂಬರ್ 2 ಅಂದ್ರೆ ಅಕ್ಯೂಸ್ ನಂಬರ್ 2 ಆಗಿ ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆರೋಪಿ ನಂಬರ್ 3 ಆಗಿ KSA ಪದಾಧಿಕಾರಿಗಳು, ಅಲ್ಲಿಯ ಒಂದು ಎಲೆಕ್ಟೆಡ್ ಏನ್ ಬಾಡಿ ಅವ್ರ ಮೇಲೆ ಮಾಡ್ಕೊಂಡಿದ್ದಾರೆ. ಈಗ ಇಷ್ಟು ಜನ 3 ಸಂಸ್ಥೆಗಳ ಮೇಲೆ ಈಗ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ 105 BNSS 105 ಇರ್ಬೋದು, ಸೆಕ್ಷನ್ 105 culpable homicide not amounting to murder. ಅಂದ್ರೆ ಒಬ್ಬ ಪರ್ಸನ್ಗೆ ಗ್ರೀವಿಯಸ್ ಆಗಿ ಹರ್ಟ್ ಮಾಡ್ತಾರೆ, ಬಟ್ ಉದ್ದೇಶ ಇರಲಿಲ್ಲ, ಉದ್ದೇಶ ಪೂರ್ವಕವಾದಂತಹ ಹತ್ಯೆ ಅಲ್ಲ ಅನ್ನುವಂಥದ್ದು 105. ಥ್ಯಾಂಕ್ ಯು ಕಿರಣ್. ಇನ್ನು 105, 115 ಮತ್ತೆ 118 ಅಡಿಯಲ್ಲಿ ಈಗ ಪ್ರಕರಣ ಸದ್ಯಕ್ಕೆ ದಾಖಲಾಗಿದೆ.